ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಜಯಪ್ರಕಾಶ್ ಹಿಯರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಜೈ ಹಿಂದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಬೆಂಗಳೂರು. ಸೊ ಇತ್ತೀಚೆಗೆ ನಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ಸಲ್ಲಿ ಅವರ ಪೇರೆಂಟ್ಸ್ ಹತ್ರ ಮಾತಾಡೋ ರೀತಿ ಸರಿ ಇಲ್ಲ. ನಿಮಗೇನು ಗೊತ್ತು, ನೀವು ಓದಿರೋದು ಏನೋ 4th ಸ್ಟ್ಯಾಂಡರ್ಡು, ಇಲ್ಲ ನಾ 5ನೇ ಕ್ಲಾಸು 10ನೇ ಕ್ಲಾಸು, ನಾನು PU ಓದ್ತಾ ಇದ್ದೀನಿ, ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ನಮಗಿಂತ ಕಡಿಮೆ ಓದಿರೋದು ನೀವು. ನಿಮ್ಗೇನು ಗೊತ್ತು ಏನೋ ನಮಗೆ ಹೇಳೋದಕ್ಕೆ? ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡಿ. ಸೊ ಈ ರೀತಿ ನಮ್ಮ ಸ್ಟೂಡೆಂಟ್ಸ್ಗಳು ಅವ್ರ ಮಕ್ಕಳ ಹತ್ರ ಮಾತಾಡೋ ರೀತಿ ಸ್ವಲ್ಪ ಒಂಚೂರು ತುಂಬ ಕೇಳಿ ನನಗೆ ಸಾಕಷ್ಟು ಬೇಜಾರಾಗಿದೆ. ಸೊ ದಿಸ್ ಆ್ಯಕ್ಚುಲಿ ವಿಡಿಯೋ ಇಸ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋನ ನಮ್ಮ ಸ್ಟೂಡೆಂಟ್ಸ್ ಕಮ್ಯುನಿಟಿಗೋಸ್ಕರ ಮಾಡಿರೋದು. ಸೊ ದಯವಿಟ್ಟು ನಮ್ಮ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಪೇರೆಂಟ್ಸ್ ಓದಿಲ್ಲದೆ ಇರ್ಬೋದು, 4ನೇ ಕ್ಲಾಸ್ ಓದಿರ್ಬೋದು, ಇಲ್ಲ SSLC ಓದಿರ್ಬೋದು, ಅಥವಾ PUC ಓದಿರ್ಬೋದು, ಅಥವಾ ಅಷ್ಟು ಓದಿಲ್ಲದೆ ಇರ್ಬೋದು. ಬಟ್ ಅವ್ರು ನಿಮ್ಮನ್ನು ಓದಿಸ್ತಾ ಇದ್ದಾರೆ. ಅವರು ಓದಿಲ್ಲ ಅಂತ ಹೇಳಿನೇ ನಿಮ್ಗೆ ಕಷ್ಟಪಟ್ಟು ನಿಮಗೆ ಅವರು ಓದಿಸ್ತಾ ಇರೋದು. ಸೊ ಅವ್ರ ಕಾಲದಲ್ಲಿ ಅವ್ರ ತಂದೆ ತಾಯಿಗೆ ಅನುಕೂಲ ಇತ್ತೋ ಏನೋ ಓದಿಸೋದಕ್ಕೆ, ಅಥವಾ ಅವರ ತಂದೆ ತಾಯಿ ಓದು ಅಂತ ಹೇಳಿ ನಿಮ್ಮ ಪೇರೆಂಟ್ಸ್ ಓದಿಲ್ದೇನೂ ಇರ್ಬೋದು. ಬಟ್ ಈಗ ಅವ್ರಿಗೆ ಎಜುಕೇಷನ್ ಮಹತ್ವ ರಿಯಲೈಸ್ ಆಗಿ ನಮ್ಮ ಮಕ್ಕಳು ನಮ್ಮ ತಪ್ಪು ಮಾಡಬಾರ್ದು, ನಾವು ಓದಿಲ್ಲ ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಈ ದೇಶದ ಒಂದು ಒಳ್ಳೆ ಪ್ರಜೆ ಆಗಲಿ ಅಂತ ಹೇಳಿ ಕಷ್ಟ, ತುಂಬ ಎಷ್ಟೇ ಕಷ್ಟ ಇದ್ರೂ ನಿಮ್ಮ ಮುಂದೆ ಅದನ್ನು ತೋರಿಸ್ಕೊಳ್ದೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಸ್ಕೂಲ್ಗೆ, ಟ್ಯೂಷನ್ಸ್ಗೆ, ಕಾಲೇಜ್ಗೆ ಫೀಸ್ಗಳನ್ನ ಕಟ್ಟಿ ನಿಮಗೆಲ್ಲ ಓದಿಸ್ತಾ ಇದ್ದಾರೆ. ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡುವಾಗ ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿಯವರು ಅಲ್ವಾ, ಬೇರೆ ಯಾರೂ ಅಲ್ಲ. ನಿಮ್ಮ ತಂದೆ, ನಿಮ್ಮ ತಾಯಿ. ನಿಮ್ಮ ತಂದೆ ತಾಯಿಗೆ ನೀವು ಈ ರೀತಿ ಮಾತಾಡುವಾಗ ಹೊರಗಡೆ ಬೇರೆ ಜನಗಳಿಗೆ ಯಾವ ರೀತಿ ಮಾತಾಡ್ತೀರಾ? ನೀವು ಏನು ಕಲಿತಾ ಇದ್ದೀರಾ ಈ ಏಜಲ್ಲಿ? ಕರೆಕ್ಟ್ ಅಲ್ವಾ? ನಿಮಗೆ ನಿಮ್ಮ ಫ್ರೆಂಡ್ಸೇ ಮುಖ್ಯನಾ? ನಿಮ್ಮ ತಂದೆ ತಾಯಿಗೆ ಹೇಗೆ ಬೇಕಾದ್ರೂ ಮಾತಾಡ್ಬೋದಾ? ಅಂದ್ರೆ ನೀವು ಯು ಹ್ಯಾವ್ ಟೇಕನ್ ದೆಮ್ ಎಸ್ ಗ್ರಾಂಟೆಡ್, ಇಸ್ ಇಟ್? ನಿಮ್ಮ ತಂದೆ ತಾಯಿನ ನೀವು ಒಂಥರ ಗ್ರಾಂಟೆಡ್ ಆಗಿ ತಗೊಂಡಿದ್ದೀರಾ? ನಿಮ್ಮ ತಂದೆ ತಾಯಿ ಎಷ್ಟೇ ಕಷ್ಟ ಇದ್ರು ತೋರಿಸ್ಕೊಳ್ದೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ನಿಮ್ಮನ್ನು ಸಾಕ್ತಾ ಇರ್ತಾರೆ, ನಿಮಗೆ ಫೀಸ್ಗಳನ್ನ ಕಟ್ತಿರ್ತಾರೆ. ಕರೆಕ್ಟಾ? ಸೊ ನಿಮಗೆ ಏನೋ ಒಂದು ಬಟ್ಟೆ ತಗೋಬೇಕು ಹೊಸದು, ಅಥವಾ ನಿಮಗೆ ಕೇಳಿದ್ದೇ ಬಟ್ಟೆಗಳು ಕೊಡಿಸ್ಬೇಕು, ಕೇಳಿದ್ದೇ ಏನೋ ಹೋಟೆಲ್ಗಳಲ್ಲಿ ಊಟ ಬೇಕು, ಅಥವಾ ಟ್ರಿಪ್ಗಳಿಗೆ ಹೋಗೋದಕ್ಕೆ ನಿಮಗೆ ದುಡ್ಡುಗಳು ಬೇಕು ಅಲ್ವಾ? ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ದುಡ್ಡು ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆಲ್ಲ ಹೇಗೆ ಬರುತ್ತೆ ದುಡ್ಡು? ಸಪೋಸ್ ನಿಮ್ಮ ತಂದೆ ತಾಯಿಗೆ ಏನೋ ಆರೋಗ್ಯ ಸಮಸ್ಯೆ ಇರುತ್ತೆ, ಇಲ್ಲ ಬ್ಲಡ್ ಟೆಸ್ಟ್ ಮಾಡಿಸೋದಿರುತ್ತೋ, ಅಥವಾ ಏನಾದರೂ ಡಾಕ್ಟರ್ ಹತ್ರ ಹೋಗೋದಿರುತ್ತೆ, ಏನೋ ಒಂದು ಅವ್ರದ್ದೇನೋ ಒಂದು ಕನಸಿರುತ್ತೆ, ಏನೋ ಒಂದು ತಗೊಳ್ಳೋದು, ಏನೋ ಒಂದು ಪ್ರತಿ ಒಂದನ್ನು ಸ್ಯಾಕ್ರಿಫೈಸ್ ಮಾಡಿ, ಬಿಡಪ್ಪ ಮುಂದಿನ ತಿಂಗಳು ಹೋದ್ರಾಯ್ತು, ನಾನು ಬ್ಲಡ್ ಟೆಸ್ಟ್ ಮಾಡ್ಸೋದಕ್ಕೆ ಡಾಕ್ಟರ್ ಹತ್ರ ನೆಕ್ಸ್ಟ್ ಮಂತ್ ಹೋದ್ರಾಯ್ತು, ನನ್ನ ಮಗ ಏನೋ ಟ್ರಿಪ್ ಹೋಗೋದಕ್ಕೆ 2000 ಕೇಳಿದ್ದಾನೆ, ಸೊ ಕೊಡೋಣ, ಅಥವಾ ಅವ್ನಿಗೇನೋ ಪ್ರಾಜೆಕ್ಟ್ ಮಾಡೋದಕ್ಕೆ ಒಂದಷ್ಟು ದುಡ್ಡು ಬೇಕಿದೆ, ಸೊ ಅದಕ್ಕೆ ದುಡ್ಡು ಆಗುತ್ತೆ. ಸುಮ್ಮನೆ ನಾನಿಲ್ಲಿ ಇಲ್ಲಿ ನಾನೇನಾದ್ರು ಖರ್ಚು ಮಾಡಿದ್ರೆ, ಅಥವಾ ನನ್ನ ಮಗ ಅಥವಾ ಮಗಳಿಗೆ ಅದು ಶಾರ್ಟೇಜ್ ಆಗುತ್ತೆ. ಸೊ ಈ ರೀತಿ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಅವರೆಲ್ಲ ಪ್ರತಿಯೊಂದು ಅವ್ರಿಗೆ ಬೇಕಾಗಿರೋದನ್ನ ಸ್ಯಾಕ್ರಿಫೈಸ್ ಮಾಡಿ ಲೈಫಲ್ಲಿ. ಇದೊಂದು ಎಕ್ಸಾಂಪಲ್ ಅಷ್ಟೇ ನಾನು ಹೇಳಿದ್ದು. ಈ ತರ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ನಿಮ್ಮ ತಂದೆ ತಾಯಿ. ಈಗ ನಿಮ್ಗೆ 15 ಆಗಿದೆಯೋ, 13, 18 ಏಜಲ್ಲಿ ಇರ್ತೀರ. ಬಟ್ ನಿಮ್ನ ಹುಟ್ಟದಾಗಿಂದ ಇಲ್ಲಿವರೆಗೂ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿ, ಪ್ರತಿಯೊಂದು ಸ್ಯಾಕ್ರಿಫೈಸ್ ಮಾಡಿ ನಿಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿ. ಸೊ ಇಂತಹ ಮಾತುಗಳು ನಿನಗೇನು ಗೊತ್ತು? ನೀವೇನು ಈ ಮಾತುಗಳೆಲ್ಲ ನಮ್ಗೆ ಹೇಳೋದಕ್ಕೆ? ನೀವು ಓದಿರೋದು ಕಮ್ಮಿ, ನಮ್ದಿರೋದೇ ಬೇರೆ, ಸಬ್ಜೆಕ್ಟೇ ಬೇರೆ, ನೀವೇನು ನಮ್ಮನ್ನು ಕೇಳ್ತೀರಾ? ನಮಗೆ ಗೊತ್ತು ನಮ್ಗೆ ಓದೋದಕ್ಕೆ. ಈ ರೀತಿ ಉದಾಸೀನ ಮಾತುಗಳನ್ನ ನಿಮ್ಮ ತಂದೆ ತಾಯಿಗೆ ನೀವು ಮಾತಾಡಿ ಅವ್ರಿಗೆ ಹರ್ಟ್ ಮಾಡ್ತೀರಾ? ಇದು 101% ನನ್ನ ಪ್ರಕಾರ ಇದು ತಪ್ಪು ಮಕ್ಕಳೇ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ದಯವಿಟ್ಟು ಈ ಕೆಲಸ ಮಾಡಬೇಡಿ. ಅದನ್ನೇ ಹೇಳ್ತಿರೋದು ನಾನು. ತಂದೆ ತಾಯಿ ಅವ್ರು ಸಾಧನೆ ಮಾಡಿರಲ್ಲ, ಅಥವಾ ಅವ್ರು ಓದಿರಲ್ಲ, ಅಥವಾ ಅವ್ರು ಏನು ಓದಿರ್ತಾರೆ ಅದಕ್ಕಿಂತ ಜಾಸ್ತಿ ನಮ್ಮ ಮಕ್ಕಳು ಓದ್ಲಿ ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಆದ್ರಿಂದ ನಿಮಗೆ ಆ ಒಂದು ಪ್ರಪಂಚ ಜ್ಞಾನ ಅರ್ತು ನಿಮ್ಮ ತಂದೆ ತಾಯಿ ನಾನು ಅಚೀವ್ ಮಾಡಿಲ್ಲ, ನನ್ನ ಮಗ ಅಥವಾ ಮಗಳು ಅಚೀವ್ ಮಾಡಲಿ, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಕಷ್ಟಪಟ್ಟು ಓದಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅನ್ನೋ ಒಂದು ಆಸೆ ಅವ್ರ ಮೈಂಡಲ್ಲಿ ಇಟ್ಕೊಂಡು ನಿಮ್ಮನ್ನ ಬೆಳೆಸ್ತಿರ್ತಾರೆ. ದಯವಿಟ್ಟು ಅವರಿಗೆ ಮನಸ್ಸು ನೋಯಿಸ್ಬೇಡಿ.
ನಿಮ್ಮ ತಂದೆ ತಾಯಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ರಾತ್ರಿ ಮನೆಗೆ ಬಂದಾಗ ಅಥವಾ ನಿಮ್ಮ ತಂದೆ ಅಥವಾ ತಾಯಿ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಅಬ್ಸರ್ವ್ ಮಾಡಿ, ಅವ್ರ ಕೈ ಚೆಕ್ ಮಾಡಿ. ಅರ್ಥ ಆಯ್ತಾ? 10 ಕಿಲೋಮೀಟರ್, 20 ಕಿಲೋಮೀಟರ್, 30 ಕಿಲೋಮೀಟರ್ ದಿನ ಸುತ್ತೋ ಕೆಲಸನೂ ಇರುತ್ತೆ ಕೆಲವರಿಗೆ. ತಂದೆ ತಾಯಿಗೆ ಆಟೋ ಓಡಿಸೋರ್ ಮಕ್ಕಳು ಇದ್ದಾರೆ, ಅಥವಾ ಏನೋ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ನಿಮ್ಮ ತಂದೆ ತಾಯಿ ಕೆಲಸ ಮಾಡ್ತಿರ್ಬೋದು. ಸೊ ಆ ರೀತಿ ಓಡಾಡೋದಿರ್ಬೋದು, ಅಥವಾ ಆಫೀಸಲ್ಲಿ ಕುತ್ಕೊಂಡು ಸಾಕಷ್ಟು ಜನಗಳ ಜೊತೆ ಮಾತಾಡೋದಿರ್ಬೋದು, ಅಥವಾ ಹಾರ್ಡ್ ವರ್ಕ್ ಏನೋ ತೀರಾ ಮೈ ಬಗ್ಸಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋಂಥದ್ದು ಇರುತ್ತೆ. ಸೊ ನಿಮ್ಮ ತಂದೆ ತಾಯಿ ಕೈ, ನಿಮ್ಮ ತಂದೆ ತಾಯಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವ್ರು ಎಷ್ಟು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಎಷ್ಟು ಸೊರಗಿರ್ತಾರೆ. ಒಂದು 4 ಪ್ರೀತಿಯಿಂದ ಮಾತಾಡಿ ಅಲ್ವಾ, ಮನ್ಸು ನೋಯಿಸೋದಕ್ಕಿಂತ 4 ಪ್ರೀತಿಯಿಂದ ಮಾತಾಡಿ, ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಹೇಳಿ ಪ್ರೀತಿಯಿಂದ, ಅಪ್ಪ ಅಮ್ಮ ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೀನಿ, ನನಗೆ ಏನು ಸಾಧ್ಯನೋ ನನಗೆ ಅಷ್ಟು ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ, ಈ ರೀತಿ ಒಂದು ಸ್ವಲ್ಪ ಅವ್ರಿಗೆ ಹೇಳ್ತಾ ಇರಿ. ಅವ್ರಿಗೂ ನಿಜವಾಗ್ಲೂ ಖುಷಿ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೆ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಅವ್ರಿಗೆ ನೋವು ಇದ್ರೂ ನೀವು ಈ ರೀತಿ ಒಂದು ಮಾತುಗಳನ್ನ ಅವ್ರಿಗೆ ಹೇಳಿದಾಗ ಅವ್ರಿಗೆ ಅಷ್ಟೇ ಖುಷಿ ಆಗುತ್ತೆ. ಆ ಕಷ್ಟ ಹಾಗೆ ಹೋಗುತ್ತೆ. ಇದೆಲ್ಲ ಬಿಟ್ಟು ನಿಮ್ಮ ತಂದೆ ತಾಯಿಗೆ ನೀವು ಅವಮಾನ ಮಾಡೋದು, ನಿಮ್ಮ ತಂದೆ ತಾಯಿಗೆ ಬೇಕಾಬಿಟ್ಟು ಬೇಡದೇ ಇರೋ ಥರ ಮಾತಾಡೋದು ದಯವಿಟ್ಟು ಬೇಡ. ಈ ರೀತಿ ನೀವು ಮಾತಾಡ್ತಾ ಇದ್ರೆ ದಯವಿಟ್ಟು ಅದನ್ನ ನಿಲ್ಲಿಸಿ. ನಿಜವಾಗ್ಲೂ ಇದು ನಿಮ್ಗೆ ಒಳ್ಳೇದಲ್ಲ. ವಿದ್ಯೆ ವಿನಯತೆ ಕಲಿಸುತ್ತೆ. ಓದ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿ ನಿಮ್ಗೆ ಓದಿಸ್ತಾ ಇದ್ದಾರೆ, ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳು ನಿಮ್ಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಹ್ಯೂಮನ್ ವ್ಯಾಲ್ಯೂಸ್ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ವಾ? ಸೊ ಹ್ಯೂಮನ್ ವ್ಯಾಲ್ಯೂಸ್ ಇದನ್ನೆಲ್ಲ ನೀವೇನು ಕಲಿದೆ, ನೀವು ಮನುಷ್ಯರಾಗಿರ್ದೆ ಬೇಕಾಬಿಟ್ಟು ಏನೋ ಒಂದು ಮಾತಾಡಿದ್ರೆ ನಿಜವಾಗ್ಲೂ ಸ್ಟೂಡೆಂಟ್ಸ್ ನೀವು ಅರ್ಥ ಮಾಡ್ಕೊಂಡು ನೀವು ಅದನ್ನ ಎಚ್ಚರಿಕೆ ತಗೊಂಡಿಲ್ಲ ಅಂದ್ರೆ ಮುಂದೆ ನಿಮಗೆ ಸಮಾಜ ಬುದ್ಧಿ ಕಲಿಸುತ್ತೆ. ಸೊ ಆದ್ರಿಂದ ವಿದ್ಯೆ ವಿನಯತೆ ಕಲಿಸುತ್ತೆ. ಎಷ್ಟು ತಗ್ಗಿ ಬಗ್ಗಿ ನಿಮ್ಮ ಪೇರೆಂಟ್ಸ್ಗೆ, ನೀವು ಟೀಚರ್ಸ್ಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅಷ್ಟೇ ಜೀವನದಲ್ಲಿ ನೀವು ಮೇಲೆ ಬೆಳಿತೀರಾ. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ನಿಮ್ಮ ತಂದೆ ತಾಯಿ ಆಗಿರಬೇಕು. ಸ್ಪೆಂಡ್ ಮೋರ್ ಟೈಮ್ ಅಲಾಂಗ್ ವಿತ್ ಯುವರ್ ಪೇರೆಂಟ್ಸ್. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಈ ರೀತಿ ಮನೆಗಳಲ್ಲಿ ಏನು ನಿಮ್ಮ ಫ್ಯಾಮಿಲಿ ಅನ್ನೋದಿದೆ, ಫಸ್ಟ್ ಪ್ರಯಾರಿಟಿ ಯಾವತ್ತೂ ಅವರಾಗಿರ್ಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿಯ ನಾನು ಏನು ಫಸ್ಟ್ ಪ್ರಯಾರಿಟಿ ನಿಮ್ಮ ಫ್ಯಾಮಿಲಿ ಫಸ್ಟ್ ಸರ್ಕಲ್ ಅಂತ ಹೇಳಿದೆ, ಅವ್ರಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ, ಚೆನ್ನಾಗಿ ಎಂಜಾಯ್ ಮಾಡಿ, ಅವ್ರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ, ಕಷ್ಟಪಟ್ಟು ಓದಿ, ಹಾರ್ಡ್ ವರ್ಕ್ ಮಾಡಿ, ನಿಮ್ಮ ತಂದೆ ತಾಯಿ ಕನಸನ್ನ ನನಸು ಮಾಡಿ. ತಂದೆ ತಾಯಿ ನೀವು ಏನ್ ಮಾಡ್ತೀರಾ ಅದನ್ನ ಮಾಡಿಸೋದಕ್ಕೆ ಎಲ್ಲಾ ತಂದೆ ತಾಯಿ ಈಗ ರೆಡಿ ಇದ್ದಾರೆ. ಅವರು ಕೂಲಿ ಕೆಲಸ ಮಾಡ್ತಿರ್ಲಿ, ಅಥವಾ ಆ ತಂದೆ ಒಂದು ಮಲ್ಟಿನ್ಯಾಷನಲ್ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ಲಿ, ಎಲ್ಲಾ ತಂದೆ ತಾಯಿ ಮಲ್ಟಿನ್ಯಾಷನಲ್ ಕಂಪನಿನಲ್ಲಿ ಕೆಲಸ ಮಾಡ್ತಿರೋ ತಂದೆ ತಾಯಿನೂ, ಕೂಲಿ ಕೆಲಸ ಮಾಡ್ತಿರೋ ಏನೋ ಆಟೋ ಓಡಿಸ್ತಿರೋಂಥ ಒಬ್ಬ ತಂದೆ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಅವ್ರ ಮಗ ಅಥವಾ ಮಗಳು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು ಅಂತ ಅವ್ರವ್ರದೇ ರೀತಿನಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. 1000ದಲ್ಲಿ ದುಡಿತಿರ್ತಾರೆ, ಕೆಲವರು ಲಕ್ಷದಲ್ಲಿ ದುಡಿತಿರ್ತಾರೆ. ಆ ಲಕ್ಷದಲ್ಲಿ ದುಡಿತಿದ್ರು ಅವರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. 1000ದಲ್ಲಿ ತಿಂಗಳಿಗೆ ದುಡಿತಿರೋರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. ಅಂತ ಮಕ್ಕಳು ನೀವು ನಿಮ್ಮ ತಂದೆ ತಾಯಿಗೆ ಧೈರ್ಯ ತುಂಬಿ ಅವ್ರ ಕನಸನ್ನ ನನಸು ಮಾಡೋದಕ್ಕೆ ಹೋರಾಟ ಮಾಡಬೇಕು. ಅದು ರಿಯಲ್ ಮಕ್ಕಳು ಅಥವಾ ರಿಯಲ್ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಇರಬೇಕಾಗಿರೋಂಥ ಒಂದು ಛಲ ಮತ್ತೆ ಹಠ, ಕರೆಕ್ಟಾ? ಸೊ ದಯವಿಟ್ಟು ಈ ವಿಡಿಯೋ ನೋಡಿದ್ಮೇಲೆ ನೀವು ಒಂದು 5 ನಿಮಿಷ ಒಂದು ಕೂತ್ಕೊಂಡು ಯೋಚನೆ ಮಾಡಿ, ತಂದೆ ತಾಯಿಗಿನ್ನ ಯಾರೇ ಮುಖ್ಯ? ಯಾರು ಮುಖ್ಯ? ತಂದೆ ತಾಯಿ ಬೆಲೆ ತಂದೆ ತಾಯಿ ಇಲ್ಲದೆ ಇರೋದಕ್ಕೆ ಮಾತ್ರ ಅರ್ಥ ಆಗತ್ತೆ. ಸೊ ತಂದೆ ತಾಯಿ ನಿಮ್ ಜೊತೆ ಇದ್ರೆ ದಯವಿಟ್ಟು ಅವ್ರ ಬೆಲೆನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ದಯವಿಟ್ಟು ಮನ್ಸು ನೋಯಿಸ್ಬೇಡಿ, ಅದು ನಿಮ್ಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ತಂದೆ ತಾಯಿಗೆ ಬೆಲೆ ಕೊಡಿ. ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಫಾಲೋ ಮಾಡಿ. ನಿಮ್ಮ ಟೀಚರ್ಸ್ ಮಾತನ್ನ ಫಾಲೋ ಮಾಡಿ. 300% ಜೀವನದಲ್ಲಿ ಉದ್ಧಾರ ಆಗ್ತೀರಾ, ಜೀವನದಲ್ಲಿ ಒಳ್ಳೆ ಮಟ್ಟದಲ್ಲಿ ಬೆಳಿತೀರಾ. ಸೊ ನಾನು ಸಹ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೆ ಒಳ್ಳೇದಾಗ್ಲಿ ಅಂತಾನೆ ಕೇಳ್ತೀನಿ. ಎಲ್ಲರಿಗೂ ಒಳ್ಳೆ ಬುದ್ಧಿ ಆ ದೇವರು ಕೊಡ್ಲಿ ಅಂತಾನೆ ಕೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.